ಆಯ್ತು ಮಾವರ, ನಿಮಗೂ ಕೊಡ್ತೀನಂತ್ರಿ, ಅತ್ತೆಯರಿಗೂ ಕೊಡ್ತೀನಂತ್ರಿ. ಬರ್ರಿ ಮಾವರ, ಪಾಪ ನೀವು ಹೊಲಕ್ಕೆ ಹೋಗ್ಬೇಕನ್ನಕತ್ತೀರಿ, ಕೊಡ್ತೀನಂತ್ರಿ. ಅಂದಂಗ್ರಿ ಮತ್ತೆ ಹೋಗಿತ್ರಿ ಮಾವರ ನನಗೆ. ನೀವು ಹೊಲಕ್ಕೆ ಬುತ್ತಿ ಕಟ್ಬೇಕೇನ್ರಿ ಮಾವರ? ಹ್ಞೂ ಹೌದು ನೋಡವ್ವ, ಕಟ್ಟು ಹೊಲಕ್ಕೆ ಬುತ್ತಿ ಕಟ್ಟು. ಒಂದೆರಡು ರೊಟ್ಟಿ ಜಾಸ್ತಿ ಕಟ್ಟವ್ವ. ಕೆಲಸ ಮಾಡೋರು ಇರ್ತಾರ, ಅವ್ರಿಗೂ ಒಂದೊಂದು ರೊಟ್ಟಿ ಕೊಡ್ತೀನಿ ಪಾಪ. ನೀ ಅಡುಗೆ ಚಂದ ಮಾಡ್ತಿ ಅಂತ ಹೇಳ್ತಾರವ್ವ ಅವರು. ಅದಕ್ಕೆ ಒಂದೆರಡು ರೊಟ್ಟಿ ಜಾಸ್ತಿ ಕಟ್ಟವ್ವ. ಹಾಂ, ಕೊಡ ಹೊಲಕ್ಕೆ. ಪಲ್ಯ ಗಿಲ್ಲೆ ಸ್ವಲ್ಪ ಜಾಸ್ತಿ ಕಟ್ಟವ್ವ. ಏನವ್ವ? ಕಟ್ಟವ ಕಟ್ಟು. 2 ರೊಟ್ಟಿ ಅಲ್ಲ, 8 ರೊಟ್ಟಿ ಕಟ್ಟು ಜಾಸ್ತಿ. ಕೊಡ್ತಾನಲ್ಲಿ ಊರ್ ಮಂದಿಗೆಲ್ಲ ದಾನ ಮಾಡ್ತಾನ. ಪಾಪ ನನ್ನ ಮಕ್ಕಳು ಹೈರಾಣಾಗಿ ದುಡಿತಾರ. ಇವ ಏನದಂದ್ರೆ ಮುದುಕ ಹೊಲಕ್ಕೆ ರೊಟ್ಟಿ ತಗೊಂಡು ಹೋಗಿ ಊರ್ ಮಂದಿಗೆಲ್ಲ ಹಂಚ್ತಾನ. ನೀನು ಮಾಡಕ್ ಶಾಣಕಿದ್ದೀವಿ. ಜರ ಚಂದ ಮಾಡ್ತಂದ್ರೆ ಸಾಕು. ಕುಣಿದು ಮಾಡ್ತೀವಿ. ಅವನು ಕುಣಿಸಿ ಮಾಡಿಸ್ಕೊಂಡು ಹೋಗಿ ಊರ್ ಮಂದಿಗೆಲ್ಲ ಹಂಚ್ತಾನಲ್ಲಿ. ಏನ್ ಜರತ್ತಿಲ್ಲ. ನಿಮ್ಮ ಅವಾಗ 2 ರೊಟ್ಟಿ ಕೊಟ್ಟು ಸಾಕು. ಏನ್ ಕಟ್ಟಕ್ ಹೋಗ್ಬೇಡ ಜಾಸ್ತಿ. ಏನು ಅತ್ತಿ ಹಿಂಗ್ಯಾಕಂತೀರಿ? ಮಾವರು ಊಟ ಮಾಡೋವಾಗ ಪಾಪ ಕೆಲಸ ಮಾಡೋರಿಗೆ ಒಂದೊಂದು ರೊಟ್ಟಿ ಕೊಟ್ರೆ ಚಲೋ ಅಲ್ಲೇನ್ರಿ? ಅವ್ರು ನೋಡ್ಕೊತ ಹಾಗೆ ಕುಂದ್ರೇನ್ರಿ ಅವರು? ಅದಕ್ಕೆ 2 ರೊಟ್ಟಿ ಕಟ್ತೀನಿ ತೋರಿ. ಏ ಬೋಸಡಿ, ಇಲ್ಲಿ ನೀ ಹತ್ತಿದ್ದೀವಿ ನಾ ಹತ್ತಿದ್ದೀನಿ. ನಾ ಹೇಳೋದು ಕೇಳಿ ಸಾಕು, ಜಾಸ್ತಿ ಮಾಡಬೇಡ. ಏನು 2 ರೊಟ್ಟಿ ಕಟ್ಟಬೇಕಂದ್ರೆ 2 ರೊಟ್ಟಿ ಕಟ್ಟು. ನಾ ನೋಡ್ತೀನಿ ಆಮೇಲೆ ಏಸ್ ಕಟ್ಟಿ ಅಂತ ಹೇಳಿ. ಅಲ್ಲಿ ಎಲ್ಲರಿಗೆ ದಿನ ಒಂದೊಂದು ರೊಟ್ಟಿ ಕೊಡ್ಲಕ್ಕ ಇಲ್ಲೇನು ದಾಸೋಗಿರ್ತೀನಿ ನಾನು? ಪುಕ್ಕಟ್ಟೆ ಎಲ್ಲಿಂದ ಬರ್ತದೆ ನೀನು? ನನ್ನ ಮಕ್ಕಳು ಎಷ್ಟು ಹೈರಾಣಾಗಿ ದುಡಿತಾರ ನನಗೆ ಗೊತ್ತದ. ನಿನಗೇನು ಗೊತ್ತದ? ಹೇಳಕ್ ಬಂದಾಳ ಇಲ್ಲಿ. ಭಾಳ ನಿಮ್ಮ ಅಪ್ಪನ ಮನೇಲಿ ತಂದಿದ್ದೆ ಕಟ್ಲಕ್ಕ. ನಿಮ್ಮ ಅಪ್ಪನ ಮನೇಲಿ ಅಂತ ತರಿಸು. 1-2 ಚೀಲ ಜೋಳ, 2 ಚೀಲ ಬ್ಯಾಳಿ ತರಿಸ್ಕೆ ಕಟ್ಟಕತ್ತೈತ. ಆಮೇಲೆ ಅವಾಗ ಹೇಳ್ತೀನಿ ಅಂತ ನಾನು ನಿನಗೆ ಕಟ್ಟದು. ಏ ಶಾಂತವ್ವ, ಹಂಗ್ಯಾಕೆ ಮಾತಾಡ್ತಿದ್ದಿ? ಆಕಿ ಯಾಕೆ ಅವ್ರ ಅಪ್ಪನ ಮನೇಲಿಂದ ತರಬೇಕು? ಆಕಿ ನಮ್ಮ ಮನೆ ಸೊಸೆಯಾಳ. ಏನಾಯ್ತು? 2 ರೊಟ್ಟಿ ಮಂದಿಗೆ ಕೊಟ್ರೆ ಏನಾಗಲ್ಲ. ನಾವು ಎಷ್ಟು ದಾನ ಧರ್ಮ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಅಟ್ಟೆ ಚಲೋ ಆಗ್ತದ. ಏನು ನಿನಗೇನು ಗೊತ್ತದ? ಎಂದಾರ ಕೊಟ್ಟರೆ ಮಾಡಿದ್ರೆ ಗೊತ್ತಿರ್ಬೇಕಲ್ಲ ನಿನಗೆ. ಅಯ್ಯಯ್ಯಯ್ಯ, ದಾನ ಧರ್ಮ ಮಾಡ್ತಂತ. ದಾನ ಧರ್ಮ ದಾನ ಧರ್ಮ ಮಾಡಿ ಏನು ಉದ್ಧಾರ ಆಗಿದೆ ಅಟ್ರಾಗ್ಯದ. ನಿಮ್ಮ ಅವ್ನ ಒಬ್ಬಕ್ಕೆ ದಾನ ಧರ್ಮ ಅಂದಂದೆ ನಮ್ಮ ಮನೆ ಹಸನ್ ಮಾಡಿಟ್ಟು ಹೋಗ್ಯಾಳ. ನೀ ಒಬ್ಬ ಮಾಡೇ ಕಲ್ತಿದ್ದೇನೆ ಇಲ್ಲಿ. ನೀನು ಮೈ ಬಗ್ಸಿ ದುಡಿ, ಅವಾಗ ಗೊತ್ತಾಗ್ತದ ನಿನಗೆ ದುಡಿಯೋದೆಷ್ಟು ಕಷ್ಟ ಅಂತ ಹೇಳಿ. ಪಾಪ ನನ್ನ 2 ಮಕ್ಕಳು ಕತೆ ದುಡ್ದಂಗೆ ದುಡಿತಾವ. ಅದೊಂದು ಪಾರ ಸಣ್ಣ ಏನದಂದ್ರೆ ಬೆಂಗಳೂರಾಗ ಮನೆ ಊಟಿಲ್ಲ ಗೀಟಿಲ್ಲ ಎಲ್ಲ ಇದ್ದು ಅದೊಂದು ನೌಕರಿ ಮಾಡಿ ಅದೊಂದು ದುಡಿತದ. 3 ಮಕ್ಕಳು ದುಡಿತಾವ. ದುಡ್ಡು ಕೊಡ್ತಾರ. ಇಲ್ಲಿ ಕೂತಿಗೆ ಚೈನಿ ಮಾಡಕ್ ಗೊತ್ತಾಗ್ತದ ನಿನಗೆ. ಹೇಳಕ್ ಬಂದಲ್ಲಿ ದಾನ ಧರ್ಮ ಮಾಡ್ಬೇಕಂತ. ದಾನ ಧರ್ಮ ದಾನ ಇಲ್ಲ ಧರ್ಮ ಇಲ್ಲ. ಸುಮ್ ಕುಂದ್ರು, ನಾ ಹೇಳೋಟ್ಟು ಕೇಳ್ಬೇಕಟ್ಟೆ ಇಲ್ಲಿ. ಇಲ್ಲಾಂದ್ರೆ ಸುಮ್ ಮನ್ಯಾಗ ಕುಂದ್ರು. ನೀ ಏನು ಹೊಲಕ್ಕೆ ಹೋಗೋದು ಜರತ್ತಿಲ್ಲ. ನೀ ಏನು ಹೊಲಕ್ಕೆ ಹೋಗಿ ಅಲ್ಲೇನು ಕಮಾಯಿ ಕಡೆ ಅಟ್ರಾಗ್ಯದ. ಕುಂದ್ರಿ ಇಲ್ಲಿ ಮನ್ಯಾಗ. ನಿನ್ನ ಮುಖ ನೋಡ್ಕೊಂಡು ಚಂತನ ಮನ್ಯಾಗ ಕುಂದ್ರಕ್ಕಿತ್ತ ಸುಮ್ ಹೊಲ್ದಾಗ ಕುಂದ್ರದೆ ಪಾಡು. ಏನೋ ಅನ್ನತ್ತಿರಲ್ಲ ಕಡೆ ತಿರುಗಿ. ಏನು ಅನ್ನತ್ತೀರಿ? ಈ ಕಡೆ ಮಾತಾಡ್ರಿ, ಈ ಕಡೆ. ಇಲ್ಲಿ ನನ್ನ ಮುಖ ನೋಡ್ಕೊಂಡು ಮಾತಾಡ್ರಿ. ಆ ಕಡೆ ತಿರುಗಿ ಮಾತಾಡೋದಲ್ಲ. ಏನಂದ್ರಿ? ಏನಿಲ್ಲ ಶಾಂತ, ಏನಿಲ್ಲ ತಗೋ. ಆಯ್ತು ತಗೋರವ. ಆಯ್ತು ಮಂಗಳ, 2 ರೊಟ್ಟಿಯನ್ನು ಜಾಸ್ತಿ ಕಟ್ಬಿಡವ. ಸುಮ್ಮನೆ ನನಗೆ 2 ರೊಟ್ಟಿ ಕಟ್ಟು. ಸಾಕು. ನಾ ಏನು ಯಾರಿಗೂ ಕೊಡಲ್ಲ. ಸುಮ್ಮನೆ ಎಲ್ಲವ ಬೈಸ್ಕೊಂಡು ಕೊಡೋದು. ಪಾಪ ಅವಕ್ಕೆ ತಿಂದಿದ್ದು ಹೊಟ್ಟಿಗೆ ಸತ್ಯ ಹತ್ತಲ್ಲ. ನಾವು ಹಂಗೆ ಕೊಟ್ರೆ ಬೇಡವ. ಆಯ್ತು ತಗೋರಿ ಮಾಮಾರಿ, ನಿಮ್ಗೆ ಅಷ್ಟೇ ಕಟ್ತೀನಂತ್ರಿ. ಸುಮಾರು ಹೇಳ್ತೀನಂತ್ರಿ ಊಟ ಕೊಡ್ಲಕ್ಕ. ನಂದು ಒಂದು ಜರ ಬಟ್ಟೆ ಒಗೆದದ ರೀ. ಸುಮಾರು ಹೇಳ್ತೀನಿ, ಕೊಡ್ತಾಳ್ರಿ. ಜಲ್ದಿ ಹೇಳು ಆಕಿ ಬೋಳಿಗೆ ಊಟ ತರ್ಲಕ್ಕ. ಒಂದು 3 ತಾಸು ಮಾಡ್ಬೇಡ ಹೇಳಕಿ. ಹಿಂಗ ಒನಪ್ ಮಾಡ್ಕೋತ ಸೋಗ್ ಮಾಡ್ಕೋತ ತರದ್ರಾಗ ಇಲ್ಲಿ 1 ಆತ ಟೈಮ್. ತಿರುಗಿ 11 ಆಯ್ತು ಟೈಮ್. ಒಂದು ಮುಂಜಾನೆ 8 ಕೊಡ್ಬೇಕಾಗಿದ್ದು ಊಟ 11 ಕೊಡ್ಲಕತ್ತೀವಿ. ಈಗಿನ ಆಕಿ ಒಬ್ಬಕಿ ಹೇಳ್ದಂದ್ರೆ ಆಕಿ ಒನಪ್ ಮಾಡ್ಕೋತ ಸೋಗ್ ಮಾಡ್ಕೋತ ಆಕಿ ಊಟ ಕೊಡಕ್ಕೆ 1 ತಾಸು ಮಾಡ್ತಾಳ. ನೀ ಏನು ಬಟ್ಟೆ ಹೋಗಿ ಜರತ್ತಿಲ್ಲ. ಆಮೇಲೆ ಹೋಗಕತ್ತೈತ. ಮೊದಲು ಊಟಕ್ಕೆ ತೊಂಬ ನೀನೆ. ಆಕಿಗೆ ಏನು ಹೇಳಕ್ ಹೋಗ್ಬೇಡ. ಅತ್ತಿರಿ ಬಟ್ಟಿ ಬಕ್ಕಳವರಿ, ಅದಕ್ಕೆ ನಾ ಒಗಿತೀನಿ. ಆಕಿಗೆ ಲೇಟ್ ಆಗ್ತದೆ. ಸುಮಾರು ಹೋಗಿ ಅಂತಂದ್ರೆ ಆಕಿ ಲೇಟ್ ಮಾಡ್ತಾಳ್ರಿ. ಅದಕ್ಕೆ ನಾನೇ ಬಡ ಒಗದು ಹಾಕ್ತೀನಿ ರೀ. ಆಕಿ ಊಟ ಕೊಡ್ತಾಳೆ ತೋರಿ. ಏ ನಾ ಹೇಳ್ತೀನಿ, ನೀ ಊಟ ಕೊಡತ್ತಾ ನೀ ಕೊಡು ಅಷ್ಟೇ. ಬಟ್ಟೆ ಒಗಿಲಾಕ ಹಚ್ಚು. ಕರಿಯಾಕಿ ಸುಮ್ಮಿಗೆ ನಾ ಹೇಳ್ತೀನಂತ ಬಟ್ಟೆ ಒಗ್ಯೋದು. ಇಲ್ಲಿ ನಾಟಕ ಮಾಡಿಸ್ತೀರೇನು ಇಬ್ರು? ನಾ ಯಾರಿಗೆ ಏನು ಕೆಲಸ ಹೇಳ್ತೀನಿ ಆ ಕೆಲಸ ಮಾಡ್ರಿ ಅಷ್ಟೇ. ನಿಮ್ಮ ಮನ್ಸಿಗೆ ಬಂದಂಗೆ ಮಾಡ್ಲಾಕಿದೆ. ನಿಮ್ಮ ಅಪ್ಪನ ಮನೆ ಎಲ್ಲಿದು ಏನು? ತೋ ಏನ ಶಾಂತವ್ವ, ನಿಂದು ಏನು ಕಿರಿಕಿರಿ? ಎಷ್ಟರ ಕಾಡ್ತಿದ್ದಿ ಸ್ವಸ್ಥರಿಗೆ. ಅವರಿಬ್ಬರು ಕೆಲಸ ಹಂಚ್ಕೊಂಡು ಮಾಡ್ತಾರ ಬಿಡು. ಏನಾರ ನಿನಗೇನು ಊಟಕ್ಕೆ ಕೊಡ್ಬೇಕಿಲ್ಲ, ಕೊಡ್ತಾರತು. ಯಾರನ್ನೊಬ್ರು ಊಟಕ್ಕೆ ಕೊಡ್ತಾರ. ಯಾಕಟ್ಟು ಮಾಡ್ತಿದ್ದಿ? ಯಾಕಟ್ಟು ಕಾಡ್ತಿದ್ದಿ ಅವ್ರಿಗೆ? ಸುಮ್ ಬಿಡು. ನೀವೊಬ್ರು ಚಲೋ ಆಗಿರಿ. ಎಲ್ಲದಕ್ಕೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಲಕ್ಕ ನೀವೊಬ್ರು ಚಲೋ ಆಗಿರಿ. ನಂದೇನು ನಡಿಬಾರ್ದು ಅಂತ ಹೇಳಿ ಮಾಡ್ಲತ್ತೀರಿ ನೀವು. ಮಾಡ್ರಿ ನನ್ನ ಮಕ್ಕಳು ಬರಲಿ ಅವಾಗ ಮಾತಾಡ್ತೀನಿ ಅಂತ. ಹೋಗ್ಯವ್ವ ಹೋಗು. ಯಾವಕ್ಕಿಗಾರ ಹೇಳು. ನೀ ಯಾರ ಕೊಡು ಬಡ ಕೊಡ್ರಿ ಊಟಕ್ಕೆ. ಹೋರಿ. ಆಯ್ತು ರೀ ಅತ್ತಿ, ಹೇಳ್ತೀನಿ ರೀ. ಏ ಶಾಂತ, ಯಾಕೆ ಹಂಗೆ ಮಾಡ್ತೆ? ಪಾಪ ಸುಸ್ತರಿಗೆ ಅವರು ಒಂದು ಮನೇಲಿಂತ ಬಂದವರು ಇರ್ತಾರ ಮಕ್ಕಳು. ಅವರು ಅಪ್ಪ ಅವ್ವ ಎಲ್ಲರಿಗೆ ಬಿಟ್ಟು ಬಂದಿರ್ತಾರ. ಜರ ಚಂದಾಗಿ ನಡೆಸ್ಕೊ. ಯಾಕೆ ಹಂಗೆ ಮಾಡ್ತಿದ್ದಿ? ಎದಕ್ಕೆ ಕಟ್ಟಗೆ ತ್ರಾಸ ಕೊಡ್ತಿದ್ದಿ ಅವ್ರಿಬ್ರಿಗೆ?
ಜರ ಸೂಕ್ಷ್ಮವಾಗಿ ಮಾತಾಡು. ಯಾಕೆ ಹಂಗೆ ಮಾಡ್ತಿದ್ದಿ? ಸಿಟ್ಟು ಯಾಕೆ ಮಾಡ್ತಿದ್ದಿ ಪಾಪ ಅವ್ರ ಮೇಲೆ? ಅಷ್ಟು ಕೆಲಸ ಮಾಡ್ತಾರೆ. ಮಂದಿ ಮನೆಯ ಸೊಸ್ತ್ಯಾರು ಅತ್ತಿದು ಒಂದು ಮಾತು ಕೇಳಲ್ಲ. ಅಂಥದ್ರಾಗ ನಮ್ಮ ಸೊಸ್ತ್ಯಾರು ನಾವು ಹೇಳಿದ್ದೆಲ್ಲ ಕೇಳ್ಕೊಂಡು ಕೆಲಸ ಮಾಡಿಕೊಂಡು ನಕ್ಕೊಂಡು ಇರ್ತಾರೆ. ನೀ ಹಂಗೆ ಮಾಡಬೇಡ, ಜರ ಅವ್ರಿಗೆ ಚಂದಾಗಿ ಮಾತಾಡ್ಸು. ನೋಡ್ರಿ, ನಾ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕಂತ ನೀವೇನು ಹೇಳೋ ಜरूरತ್ತಿಲ್ಲ ಏನು. ನನಗೆ ಗೊತ್ತದ ಯಾರಿಗೆ ಎಟ್ಟಿರ್ಬೇಕು ಎಲ್ಲಿರ್ಬೇಕು ಹೆಂಗ್ ಇಡ್ಬೇಕಂತ ನನಗೆ ಗೊತ್ತದ. ನಾ ಹಂಗೆ ಇರ್ತೀನಿ. ನೀವೇನ್ ಜಾಸ್ತಿ ನಾಟಕ ಮಾಡಕ್ ಬರಬೇಡ್ರಿ ಏನು. ನಿಮ್ಮವ್ವ ನಾ ಸೊಸೆಯಾಗಿ ಬಂದಾಗ ಎಟ್ಟು ಕಾಟ ಕೊಟ್ಟಾಳ, ಎಟ್ಟು ನಡೆಸ್ಕೊಂಡಾಳ ಅಂತ ನನಗೆ ಗೊತ್ತದ. ಮತ್ತ ಈಗ ನಾನು ಅದೆಲ್ಲ ತಿಳಿಸ್ಕೊಬೇಕಲ್ಲ, ಅದಕ್ಕೆ ನನಗೆ ಗೊತ್ತದ. ಇವ್ರಿಗೆ ಸ್ವಲ್ಪ ಸಲಿಗೆ ಕೊಟ್ರ ನನ್ನ ತಲೆ ಮೇಲೆ ಕೂತು ಹಣ್ಣು ಮೆಣಸಿನ್ಕಾಯಿ ಹರಿತಾರೆ ಇವರು. ನಿಮ್ಗೇನು ಗೊತ್ತದ? ಚಂತನ ಬೀಡಿ ಸತ್ಕೊತ ಹೊರಗೆ ಕುಂದಿರ್ತೀವಿ. ನಿಮಗೇನು ಗೊತ್ತದ? ನನಗೆ ಗೊತ್ತದ. ಅದಕ್ಕೆ ಯಾರಿಗೆ ಎಲ್ಲಿಡ್ಬೇಕು ಅಲ್ಲೇ ಇಡ್ತೀನಿ. ನೀವು ಬಾಯಿ ಮುಚ್ಕೊಂಡು ಒಂದು ಎದ್ದು ಹೋರಿ ಸಾಕು, ಭಾಳ ಮಾಡಬೇಡಿ. ಆಯ್ತು ತೋರೋ ಯವ್ವ, ನೀ ಏನು ಮಂದಿ ಮಾತು ಕೇಳ್ತಿದ್ದೆ ಅಂತ ನಿನಗೆ ಹೇಳಬೇಕು. ಏನಾರ ಮಾಡು. ನಾಳೆ ಕೈ ಕಾಲು ಮುರಿದ್ರ ಅವಾಗ ಗೊತ್ತಾಗ್ತದ ನಿನಗೆ. ಸ್ವಸ್ಥ್ಯಾರು ಮಾಡಲಿಲ್ಲ ಅಂದ್ರೆ ಅವಾಗ ಗೊತ್ತಾಗ್ತದ ಮಾಡಕತ್ತಿತ್ತ. ಈಗ ಭಾಳ ಮಾಡ್ಲತ್ತಿದ್ದಿ, ಮಾಡು. ನಿನ್ನ ಮಾತು ನಡೀತದ ಅಂತ ಹೇಳಿ ನಡೆಸ್ಲತ್ತಿದ್ದಿ, ನಡೆಸು. ಏನಾರ ಮಾಡು, ನಿನಗೆ ಅಲ್ಲಿ ಹೇಳೋಕ್ಕಲ್ಲ ನಾ. ಅಟ್ ಬರ್ದಾರಿ, ಭಾಳ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತದ ಹೆಂಗೆ ಮಾಡಿಸ್ಕೋಬೇಕು ಹೆಂಗಿರತ್ತೆ ಹೇಳಿ. ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ. ಉಂಡ್ಕೆ ಎದ್ದು ಹೋರಿ ಸಾಕು. ಸುಮ್ಮಿ, ಲೇ ಸುಮ್ಮಿ, ಎರ್ತನ ಮಾಡ್ತೆ ಅವ್ವ ಊಟಕ್ಕೆ ತರಕ. ಆಕಿ ನಿಮ್ಮ ಅಕ್ಕಿದ್ದಾಕಿ ಸುಮ್ಮಿ ಕೊಡ್ತಾ ಅಂತ ಹೇಳಿ ಹೋದಳು. ಏನಂತನ ಊಟಕ್ಕೆ ತರಕ ತಯಾರಿಲ್ಲ. ಏನ ಎರ್ತನ ಬೇಕು ನೀನು ಊಟಕ್ಕೆ ತರಕ? ತರ್ತೀಯ ಇಲ್ಲ ಕುಂದ್ರಬೇಕಿನ ಹಂಗೆ ನಾವು ಹತ್ತಿರಿ. ಎದಕ್ಕೆ ಒದರ್ಲತ್ತೀರಿ? ತರ್ತೀನಿ ತಡೀರಿ ಒಂದು ಜರ. ಸ್ವಲ್ಪ ಪುರ್ಸತ್ ಹಿಡೀರಿ. ಹಚ್ಚಲತ್ತೀನಿ ರೀ, ತಾಟಿ ಹಚ್ಚಲತ್ತೀನಿ. ಹಚ್ಕೊಂಡು ತೊಗೊಂಬರ್ತೀನಂತ್ರಿ. ಮಾವರಿ, ನಿಮಗೆ ರೊಟ್ಟಿ ತರಲಿ ಏನು ಚಪಾತಿ ತರಂದ್ರಿ? ಅಯ್ಯಯ್ಯ ಬೋಳಿ, ಇನ್ನ ಕೇಳಕ್ ಬಂದಿದ್ದೇನು? ಏನ್ ತರ್ಬೇಕಂತ ಹೇಳಿ. ಯಾಕ ಇಲ್ಲಿ ನಾ ಕೂತಿದ್ ಕಾಣಲಾಗದೆ ನಿನಗ? ಮಾವು ಕೇಳ್ತೇನೆ, ಮಾವು ಚಪಾತಿ ಉಂಟೆ ಏನು ರೊಟ್ಟಿ ಉಂಟೆ ಅಂತ ಹೇಳಿ. ಚಪಾತಿ ಯಾಕೆ ಮಾಡಿರಿ? ಯಾರು ಹೇಳ ನಿಮಗೆ ಚಪಾತಿ ಮಾಡಂತ? ಅವಾಗ ಹಿಡಿದು ಕೇಳಿದ್ರೆ ರೊಟ್ಟಿ ಮಾಡತ್ತೀವಿ ಅಂತ ಹೇಳಿದ್ರಿ. ಚಪಾತಿ ಯಾಕೆ ಮಾಡಿರಿ? ಚಪಾತಿ ಯಾರು ಮಾಡಂತ ಹೇಳಿ ನಿಮಗೆ? ದಿನ ಚಪಾತಿ ರೊಟ್ಟಿ ಎರಡು ಮಾಡ್ಲಕ್ಕ ಇಲ್ಲೇನು ತಂದಿಟ್ಟಿರೇನು ತವ್ರ ಮನೇಲಿ ಅಂತ ನೀವು? ಅತ್ತಿ, ಗುಂಡುಗ ಬೇಕಾತದ ಅಂತ ಹೇಳಿ ಚಪಾತಿ ಮಾಡಿದ್ರಿ. ಒಂದೆರಡು ಹೆಚ್ಚಿಗೆ ಮಾಡಿದ್ದೇನ್ರಿ. ಅದಕ್ಕೆ ಮಾವರು ಉಂಟಾರೇನಂತ ಕೇಳತ್ತೀನ್ರಿ. ಅಲ್ಲ ಬೋಳಿ, ಇಲ್ಲ ಕೂತೀನಿ, ದವ್ ಕೂತ್ನಂಗೆ ಕೂತೀನಿ. ನನಗೊಂದು ಮಾತು ಕೇಳಲಾಗಿದ್ದಿ. ಮಾವು ಕೇಳ್ತಿದ್ದಿ. ಮಾವುಗ ಮಾವು ಒಬ್ಬನೇ ಕಾಣ್ತಾನೆ ನಿನ್ನ ಕಣ್ಣಿಗೆ. ಯಾಕೆ ನಾ ಕಾಣಲಾಗಿನೇನು? ಅತ್ತಿರಿ, ನಿಮಗೂ ಕೊಡ್ತೀನಂತ್ರಿ. ನಿಮಗೂ ತರನೇನ್ರಿ? ಚಪಾತಿ ತರಲಿ ಏನು ರೊಟ್ಟಿ ತರಂದ್ರಿ? ಅಯ್ಯಯ್ಯ ಬೋಳಿ, ಇವತ್ತು ಕೇಳ್ತಾಳ. ನಾ ಹೇಳಿದ್ಮೇಲೆ ಕೇಳೋದು ಏನು ದೊಡ್ಡ ಇದಲ್ಲ. ನಾ ಕೇಳಕ್ಕಿಂತ ಮೊದಲೇ ಹೇಳ್ಬೇಕಾಗಿತ್ತು ನೀನು ಮಾಡಿನಂತ ಹೇಳ್ಕೇಸಿಂದ. ಮಾವು ಗಟ್ಟೆ ಹೇಗೆ ಕೇಳ್ದೆ ನೀನು? ಆಯ್ತು ತೋರಿ ಅತ್ತಿ, ತಪ್ಪಾಗಿ ಕೇಳಿಲ್ಲ. ಫಸ್ಟ್ ನಿಮಗೆ ಕೇಳಬೇಕಾಗಿತ್ತು. ಈಗ ಕೇಳತ್ತೀನಲ್ರಿ, ಏನು ತರಂದು ಹೇಳ್ರಿ. ಆಯ್ತು ಹೋಗು, ಒಂದು ರೊಟ್ಟಿ ತೊಂಬ, ಒಂದು ಚಪಾತಿ ತೊಂಬ. ನಿಮ್ಮ ಮಾವು ಒಂದು ಚಪಾತಿ ಕೊಡು. ಮತ್ತೆ ನೀವೇ ತಿಂದಿಕ್ಕೆ ಕುಂದ್ರಬೇಡ್ರಿ. ತೊಂಬರಿ, ಇಬ್ಬರಿಗೆ ಏನಾರು ಹಚ್ಕೊಂಡು ತೊಂಬರಿ. ಹಂಗೆ ಗುಂಡುಗಿಟ್ಟು ಅಡಿಗೆ ಮಾಡಿರಲ್ಲ ಊಟಕ್ಕೆ ಕೊಡ್ರಿ ಅವನಿಗಿಟ್ಟು. ಪಾಪದ ಪಾರ ಮುಂಜಾನೆ ಹಿಡಿದು ಹಚ್ಕೊಂಡು ಕೂತಿರ್ಬೇಕು. ಕೊಡ್ರಿ ಅವನಿಗಿಟ್ಟು ಉಣಿಸ್ರಿ, ಯಾರನ್ನೊಬ್ರು ಉಣಿಸ್ರಿ. ತೊಂಬರಿ, ಹೋಗು. ಆಯ್ತು ತೋರಿ ತರ್ತೀನಂತ್ರಿ. ಗುಂಡುಗ ಆಮೇಲೆ ಉಣಿಸ್ತೀನಿ ರೀ. ಮಗಳೇ ಗಂಜಿ ಕುಡ್ದಾನಂತ್ರಿ. ಈಗ ಆಮೇಲೆ ಉಣಿಸ್ತೀನಂತ್ರಿ. ನಾ ನೋಡಿದ್ರಲ್ಲ ನನ್ನ ಸೊಸೆಗೆ ನಾ ಹೆಂಗೆ ನಡೆಸ್ಕೊಳಕತ್ತೀನಿ ಅಂತ. ಇನ್ನು ಹೆಂಗೆ ನಡೆಸ್ಕೊತೀನಿ ಅಂತ ನೀವು ನೋಡ್ಬೇಕಾಗಿತ್ತಂದ್ರೆ ಮುಂದಿನ ವೀಡಿಯೋಕ್ಕೂ ಹಿಂಗೆ ಕಾಯಿರಿ. ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಕಮೆಂಟನ್ನು ಮಾಡ್ರಲ್ಲ ಜರ.